ಸರ್ ಈ ಸಿನಿಮಾ ಸ್ಪೆಷಲ್ ಏನಂತಂದ್ರೆ ದಿಸ್ ಈಸ್ ಏಜ್ಲೆಸ್ ಸಿನಿಮಾ ಅಂತ ನಾನು ಅದಕ್ಕೆ ಹೇಳೋದು ಸರ್. ಸಿನಿಮಾಗೆ ಯಾವತ್ತೂ ಏಜ್ ಆಗಬಾರ್ದು. ಈ ಸಿನಿಮಾ ಇವಾಗಲ್ಲ ಸರ್, ಈ 3 ವರ್ಷ ಅಲ್ಲ, ಈವನ್ ಇಫ್ ಯು ಲಿವ್ ಇಟ್ ಫಾರ್ 10 ಇಯರ್ಸ್ ಅಂಡ್ ರಿಲೀಸ್, ಆ ಟೈಮ್ಗೂ ಕೂಡ ಇದು ಫ್ರೆಶ್ ಆಗಿ ಕಾಣುತ್ತೆ. ಬಿಕಾಸ್ ಇದರಲ್ಲಿ ಇದು ನಾವು ಅದೇ ಹೇಳಿದ್ದು, ಅದಕ್ಕೆ ನಿಮಗೆ ಸಿನಿಮ್ಯಾಟಿಕ್ ಪ್ರತಿಯೊಂದು ಶಾರ್ಟ್ ನೋಡಿದಾಗ, ಪ್ರತಿಯೊಂದು ವಿಜುವಲ್ಸ್ ನೋಡಿದಾಗ ನಿಮ್ಗೆ ಏನಕ್ಕೆ ಕೇಳಿ ಹಂಗೆ ಅನಿಸ್ತು, ನಾನೇನೋ ಹೊಸದಾಗಿ ನೋಡ್ತಾ ಇದೀನಿ ಫಾರ್ ದ ಫಸ್ಟ್ ಟೈಮ್ ಅಂತ. ದಿಸ್ ಇಸ್ ದ ಇಂಪ್ಯಾಕ್ಟ್. ಇದು ನಾವು ಅವಾಗಲೇ ಯೋಚನೆ ಮಾಡಿ ಅದನ್ನ ಮಾಡಿ ಅದು ಪ್ರಾಸೆಸ್ ಆಗಿ CG ವರ್ಕ್ ಎಲ್ಲ ತುಂಬಾ ಅದು ಟೈಮ್ ತಗೊಂಡಿದ್ದರಿಂದ ಅದಾದ್ಮೇಲೆ 1 ಇಯರ್ ಫುಲ್ ಅದು ಹೊರಗಡೆ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಒಂದಷ್ಟು ಕಡೆ ಶೋಸ್ಗಳಾಗಿರೋದ್ರಿಂದ ದಟ್ ಹ್ಯಾಸ್ ಟುಕ್ ಈಸ್ ಓನ್ ಟೈಮ್ ಸರ್. ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಫಸ್ಟ್ ಹೊರಗಡೆ ಎಲ್ಲ ಒಂದಷ್ಟು ಏನಂತಾರೆ ಅದಕ್ಕೆ ಅವಾರ್ಡ್ಸು ಇನ್ನೊಂದೆಲ್ಲ ತಗೊಂಡ್ಮೇಲೆ ಇಟ್ ಈಸ್ ಕಮಿಂಗ್ ಇಯರ್. ಇವಾಗ ಅದ್ರದ್ದು ಏನಂತ ಮ್ಯಾಗ್ನಮ್ ಈಸ್ ಸಮಥಿಂಗ್ ಎಲ್ಸ್. ಸೊ ಈ ಸಿನಿಮಾ ಇಟ್ ವಿಲ್ ನೆವರ್ ಏಜ್ ಅಂತ ನನ್ನ ಸ್ಟ್ರಾಂಗ್ ಬಿಲೀಫ್ ಇದೆ. ಯಾಕಂದ್ರೆ ನೀವು ಇವನ್ 10 ಇಯರ್ಸ್ ಆದ್ಮೇಲೆ ಬಿಟ್ಟು ನೋಡಿದ್ರು ನೀವು ಫೀಲ್ ಫ್ರೆಶ್. ಆ ಕಾಲಘಟ್ಟದಿರೋ ಸಿನಿಮಾ ತರನೇ ಕಾಣುತ್ತೆ.